ಬೀದರ್ ಆದ ತಕ್ಷಣ ನಮಗೆಲ್ಲ ಹಿಂದುಳಿದ ಜಿಲ್ಲೆ ಅಂತ ಹೇಳಿ ನೆನಪಾಗ್ತದೆ. ಆದರೆ ಈ ಹಿಂದುಳಿದ ಜಿಲ್ಲೆ ಎಂಬ ಹೆಸರನ್ನು ಅಳಿಸಿ ಹಾಕಲಿಕ್ಕೆ ಒಂಥರ ರೀತಿಯಲ್ಲಿ ಬೀದರ್ನ ಪೂಜಾ ಎಂಬ ಯುವತಿ ಸಾಹಸ ವೃತ್ತಿಗಳಲ್ಲಿ ಒಂದಾದ ಪೈಲಟ್ ಕೆಲಸವನ್ನು ಆಯ್ದುಕೊಂಡು ಆ ಟ್ರೈನಿಂಗನ್ನು ಕಂಪ್ಲೀಟ್ ಮಾಡಿದ್ದಾರೆ. ಏನು ಬೀದರ್ ಜಿಲ್ಲೆಯ ಪ್ರಥಮ ಮಹಿಳಾ ಪೈಲಟ್ ಎಂಬ ಇದಕ್ಕೂ ಕಾರಣರಾಗಿದ್ದಾರೆ. ಬನ್ನಿ ಅವ್ರನ್ನೇ ಮಾತಾಡ್ಸೋಣ. ಮೇಡಮ್, ಫಸ್ಟಿಗೆ ಅಭಿನಂದನೆಗಳು. ಫಸ್ಟ್ ಪೈಲಟ್ ಆಗಿ ಬೀದರ್ ಜಿಲ್ಲೆಯಿಂದ ಇದಾಯ್ತು, ಹೇಗೆ ಅನಿಸ್ತಿದೆ? ಥ್ಯಾಂಕ್ ಯು ಸೋ ಮಚ್. ತುಂಬ ಚೆನ್ನಾಗಿ ಅನಿಸ್ತಿದೆ. ನಾನಿದು ಟ್ರೈನಿಂಗ್ ಸ್ಟಾರ್ಟ್ ಮಾಡಿದಾಗ ನನಗೆ ಗೊತ್ತಿರಲಿಲ್ಲ ಈ ಥರ ಏನೋ ಫಸ್ಟ್ ವುಮೆನ್ ಪೈಲಟ್, ಕಮರ್ಷಿಯಲ್ ಪೈಲಟ್ ಆಗ್ತೀನಿ ಅಂತ. ನನಗೆ ಅವಾಗ ಮಾಡಬೇಕಂತ ಅನಿಸ್ತಿದ್ದು, ಪ್ರೊಫೆಷನ್ ಪರ್ಸ್ಯೂ ಮಾಡಬೇಕಂತ ಅನಿಸ್ತು. ಸೊ ನಾನು ಮಾಡಿದೆ. ಬಟ್ ಇವಾಗ ಟ್ರೈನಿಂಗ್ ಮುಗ್ದಾದ್ಮೇಲೆ ಎಲ್ಲರೂ ಹೇಳ್ತಿದ್ದಾರೆ ಇನ್ನು ಯಾರೂ ಇಲ್ಲ ಅಂತ. ಸೊ ಅಫ್ಕೋರ್ಸ್ ಐ ಆಮ್ ವೆರಿ ಹ್ಯಾಪಿ. ತುಂಬ ಚೆನ್ನಾಗಿ ಅನಿಸ್ತಿದೆ. ಆ್ಯಂಡ್ ಐ ಹೋಪ್ ಐ ಸರ್ವ್ ಆಸ್ ಎನ್ ಇನ್ಸ್ಪಿರೇಷನ್ ಟು ಅದರ್ ವಿಮೆನ್ ಇನ್ ಬೀದರ್ ಹೂ ವುಡ್ ವಾಂಟ್ ಟು ಪರ್ಸ್ಯೂ ದಿಸ್ ಪ್ರೊಫೆಷನ್. ಈ ಪ್ರೊಫೆಷನ್ಗೆ ಹೋಗ್ಬೇಕಂತ ಯಾಕೆ ಅನಿಸ್ತು? ಬೇರೆ ಬೇರೆ ಕೋರ್ಸ್ಗಳು ಇರ್ತವೆ, ಇಂಜಿನಿಯರಿಂಗ್ ಹೋಗ್ತಾರೆ, ಮೆಡಿಕಲ್ ಹೋಗ್ತಾರೆ. ಆದರೆ ಈ ಪೈಲಟ್ ಆಗಬೇಕಂತ ಆಸೆ ಯಾವಾಗಿಂದು, ಯಾವ ಏಜಿಂದ ನಿಮಗೆ ಬಂದಿರೋದು? ಆ್ಯಕ್ಚುಲಿ ಇದು ಪ್ರೊಫೆಷನ್ ಬಗ್ಗೆ ನಾನು ಜಾಸ್ತಿ ಏನು ಥಿಂಕ್ ಮಾಡಿರಲಿಲ್ಲ ನನ್ನ ಲೈಫಲ್ಲಿ. ಬಟ್ ಸೊ ನಾನು ನನ್ನ ಬ್ಯಾಚುಲರ್ಸ್ ಮುಗಿಸ್ಕೊಂಡು ಬ್ಯಾಂಗ್ಳೂರಿಂದ ಅವಾಗ ನನ್ನ ಬ್ಯಾಚುಲರ್ಸ್ ಮುಗ್ದಾಗ ಕೋವಿಡ್ ನಡೀತಾ ಇತ್ತು. ಸೊ ನಾನು ಅವಾಗ ಮನೆಯಲ್ಲೇ ಇದ್ದೆ. ನನಗೆ ಗೊತ್ತಿರಲಿಲ್ಲ, ಎಲ್ಲರೂ ಥರ ನಾನು ಮನೆಯಲ್ಲಿದ್ದೆ, ಏನೂ ಮಾಡೋಕ್ಕಾಗ್ತಿರ್ಲಿಲ್ಲ. ಸೊ ಅವಾಗ ನನಗಿದು ಪ್ರೊಫೆಷನ್ ಬಗ್ಗೆ ಇಂಟ್ರೆಸ್ಟ್ ಬಂತು. ಇದ್ರ ಬಗ್ಗೆ ನಾನು ರಿಸರ್ಚ್ ಮಾಡಿದೆ. ಇದು ಒಂದು ಪ್ರೊಫೆಷನ್ ಇತ್ತು, ಇದ್ರ ಬಗ್ಗೆ ನಾನು ತುಂಬ ನನಗೆ ಮಾಡಬೇಕಂತ ಭಾಳ ಮನಸ್ಸಾಯಿತು. ಅದ್ರ ಮುಂಚೆ ನನಗೆ ಯಾವುದೂ ಕೋರ್ಸಲ್ಲಿ, ಯಾವುದೂ ಪ್ರೊಫೆಷನಲ್ಲಿ ಇಷ್ಟು ಇಂಟ್ರೆಸ್ಟ್ ಬಂದಿರಲಿಲ್ಲ. ಸೊ ಇಷ್ಟು ಇಂಟ್ರೆಸ್ಟ್ ಬಂದಿದ್ದಕ್ಕೆ ಐ ಥಾಟ್ ಐ ಶುಡ್ ಗಿವ್ ಇಟ್ ಅ ಟ್ರೈ ಆ್ಯಂಡ್ ದ್ಯಾಟ್ಸ್ ಹೌ ಐ ಎಂಡೆಡ್ ಅಪ್ ಪರ್ಸ್ಯೂಯಿಂಗ್ ದಿಸ್. ನೀವು ಎಲ್ಲಿ ಟ್ರೈನಿಂಗ್ ತೊಗೊಂಡಿದ್ದು? ಎಷ್ಟು ಗಂಟೆಗಳ ಕಾಲ ವಿಮಾನ ಹಾರಾಟ ಟ್ರೈನಿಂಗ್ ತೊಗೊಂಡ್ರಿ? ಎಷ್ಟು ವರ್ಷ ಟ್ರೈನಿಂಗ್ ಇತ್ತು? ನಾನು ಟ್ರೈನಿಂಗ್ ಮಾಡಿದ್ದು FSTC ಫ್ಲೈಯಿಂಗ್ ಸ್ಕೂಲ್ ಭಿವಾನಿ ಹರಿಯಾಣದಿಂದ. ಅವ್ರದ್ದು ಹೆಡ್ ಆಫೀಸ್ ಗುಡ್ಗಾಂವಲ್ಲಿದೆ. ಆ್ಯಂಡ್ ಇದು ಟ್ರೈನಿಂಗ್ ಕಂಪ್ಲೀಟ್ ಮಾಡೋಕ್ಕೆ 200 hours ಆಫ್ ಫ್ಲೈಯಿಂಗ್ ಬೇಕಾಗುತ್ತೆ. ಸೊ ನಾನಿವಾಗ 200 hours ಆಫ್ ಫ್ಲೈಯಿಂಗ್ ಕಂಪ್ಲೀಟ್ ಮಾಡಿಕೊಂಡು ಬಂದಿದ್ದೀನಿ. ಆ್ಯಂಡ್ ಟೈಮ್ ಎಷ್ಟಾಯಿತು ಅಂದರೆ, ಟೈಮ್ ಆ್ಯಕ್ಚುಲಿ ವೇರಿ ಆಗುತ್ತೆ. ಟೈಮ್ ಅದು ಡಿಪೆಂಡ್ ಆಗುತ್ತೆ. ಯಾಕಂದರೆ ನಾವು ಯಾವಾಗ ಫ್ಲೈ ಮಾಡೋಕ್ಕೆ ಹೋಗ್ತೀವಿ, ತುಂಬ ಫ್ಯಾಕ್ಟರ್ಸ್ ಇರುತ್ತೆ ದ್ಯಾಟ್ ಕಮ್ ಇನ್ ಟು ಪ್ಲೇ. ಲೈಕ್ ವೆದರ್ ಇರುತ್ತೆ. ನೀವು ಎಲ್ಲ ವೆದರಲ್ಲಿ ಟ್ರೈನಿಂಗ್ ಫ್ಲೈಟ್ಸ್ ನೀವು ಮಾಡೋಕ್ಕೆ ಸಾಧ್ಯವಿಲ್ಲ. ಆ್ಯಂಡ್ ಅವೈಲಬಿಲಿಟಿ ಆಫ್ ಏರ್ಕ್ರಾಫ್ಟ್. ಸೊ ದೆರ್ ಆರ್ ಅ ಲಾಟ್ ಆಫ್ ಫ್ಯಾಕ್ಟರ್ಸ್. ಸೊ ನನಗೆ ಇದು ಟ್ರೈನಿಂಗ್ ಮುಗಿಸೋಕ್ಕೆ 2 years ಟೈಮ್ ಆಯಿತು. ಅಂದರೆ ಈಗ ಮಹಿಳೆಯರಿಗೆ, ಅಂದರೆ ಈ ಕಲ್ಯಾಣ ಕರ್ನಾಟಕ ಮಹಿಳೆಯರಿಗೆ ಏನು ಸಂದೇಶ ಕೊಡ್ತೀರಾ ಅಂತ ನಿಮ್ಮ ಕಡೆಯಿಂದ? ಸಂದೇಶ ಏನು ಕೊಡಬೇಕಂದ್ರೆ, ಐ ಜಸ್ಟ್ ಹೋಪ್ ನೀವು ಏನಾದರೂ ಪ್ರೊಫೆಷನ್ ಚೂಸ್ ಮಾಡಿ. ಇದೇ ಮಾಡಬೇಕಂತ ನೆಸೆಸರಿ ಇಲ್ಲ. ಬಟ್ ನೀವು ಯಾವ ಪ್ರೊಫೆಷನಲ್ಲಿ ನಿಮಗೆ ತುಂಬ ಮನಸ್ಸಿರುತ್ತೆ, ಯಾವ ಪ್ರೊಫೆಷನ್ ಬಗ್ಗೆ ನಿಮಗೆ ಪ್ಯಾಷನ್ ಇರುತ್ತೆ, ಅದು ಪ್ರೊಫೆಷನ್ ನೀವು ಚೂಸ್ ಮಾಡಿ. ಆಬ್ವಿಯಸ್ಲಿ ಡೆಫಿನೆಟ್ಲಿ ಯು ವಿಲ್ ಎಕ್ಸೆಲ್ ಇನ್ ದ್ಯಾಟ್ ಫೀಲ್ಡ್. ಇದಿಷ್ಟು ಪೂಜಾ ಅವರ ಮಾತಾಗಿತ್ತು. ನೀವು ಯಾವುದೇ ಒಂದು ಪ್ರೊಫೆಷನ್ನ ತೊಗೊಂಡ್ರು ಅದನ್ನು ಏನು 100% ಆಗಿ ನೀಡಿ ಕೆಲಸ ಮಾಡಿ ಅಂತ ಕಿವಿ ಮಾತನ್ನು ಹೇಳ್ತಿದ್ದಾರೆ. ಕ್ಯಾಮ್ರಾಮನ್ ಸಂತೋಷ್ ಜೊತೆ ದೇವರಾಜ್ ಹೊನಗೆರೆ, ಉತ್ತರ ಕರ್ನಾಟಕ ನ್ಯೂಸ್, ಬೀದರ್.